Namaste. Class 7th Mathematics NCERT. Chapter 1 Integers. Exercise 1.1. So already first problem previous video nallide. So playlistige ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡ್ಕೊಳ್ಳಿ 7th standard class 7th mathematics NCERT integers chapters. Okay. Next second problem ಇಂದ ಮಾಡಬೇಕು. Second question, in a quiz, positive marks are given for correct answers and negative marks are given for incorrect answers. If Jack's scores in 5 successive rounds were 25 minus 5 minus 10, 15 and 10, what was his total at the end ಅಂತ ಇದೆ. ಅಂದರೆ ಒಂದು ಕ್ವಿಝ್, ಅಲ್ಲಿ ಕ್ವಿಝಲ್ಲಿ ಏನಾಗಿದೆ ಅಂದರೆ ಕರೆಕ್ಟಾಗಿರೋ ಆನ್ಸರ್ಸಿಗೆಲ್ಲ ಪಾಸಿಟಿವ್ ಮಾರ್ಕ್ಸ್ ಕೊಡ್ತಾರೆ, ಗೊತ್ತಾಯ್ತಲ್ಲ. ಸೊ ಇಫ್ ದಿ ಕ್ವಶನ್ಸ್ ಆನ್ಸರ್ ಈಸ್ ರಾಂಗ್, ಕ್ವಶನ್ಸದ್ದು ಆನ್ಸರ್ ಏನಾದರೂ ರಾಂಗ್ ಆಗಿದ್ದರೆ ಅದು ನೆಗೆಟಿವ್ ಮಾರ್ಕ್ಸ್ ದೆ ಗಿವನ್. ಓಕೆ. ಸೊ ಈಗ ಇವನು ಜಾಕ್ಸ್ ಸ್ಕೋರ್ ಮಾಡಿರೋದು 5 ಸಕ್ಸಸಿವ್ ರೌಂಡ್ಸಿಂದ, ಸೊ +25 ಅಂದರೆ ಪಾಸಿಟಿವ್ ಕರೆಕ್ಟಾಗಿದೆ. ಸೊ ಹಾಗಾಗಿ 25 ಮಾರ್ಕ್ಸ್ ಸಿಕ್ಕಿದೆ. ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಅವನಿಗೆ ನೆಗೆಟಿವ್ ಮಾರ್ಕ್ -5 ಮಾರ್ಕ್ಸ್ ಬಂದಿದೆ. ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ ಅವನಿಗೆ -10 ಮಾರ್ಕ್ಸ್ ಬಂದಿದೆ. ನೆಕ್ಸ್ಟ್ ಫೋರ್ತ್ ರೌಂಡಲ್ಲಿ ಅವನಿಗೆ 15 ಮಾರ್ಕ್ಸ್ ಸಿಕ್ಕಿದೆ. ಆ್ಯಂಡ್ ಲಾಸ್ಟ್ ಫೈನಲ್ ರೌಂಡ್ನಲ್ಲಿ ಅವನಿಗೆ 10 ಮಾರ್ಕ್ಸ್ ಸಿಕ್ಕಿದೆ. ಸೊ ಈಗ ಟೋಟಲ್ ಆಗಿ ಅವನಿಗೆ ಎಷ್ಟು ಮಾರ್ಕ್ಸ್ ಸಿಕ್ಕಿದೆ ಅಂದರೆ 25 - 5 ಈಸ್ ಹೌ ಮಚ್ 20, +20 - 10, +20 - 10 is +10, +10 + 15 is 25, 25 + 10 is 35. ಸೊ ಟೋಟಲ್ ಅಟ್ ದಿ ಎಂಡಲ್ಲಿ ಇವನಿಗೆ ಜಾಕ್ಸಿಗೆ 35 ಮಾರ್ಕ್ಸ್ ಹೀ ಸ್ಕೋರ್ಡ್, ಗೊತ್ತಾಯ್ತಲ್ಲ. ಸೊ ಇದನ್ನು ಹೇಗೆ ಬರೀಬೇಕು ಅದನ್ನು ನೋಡ್ಕೊಳ್ಳಿ. ಟೋಟಲ್ ಅಟ್ ದಿ ಎಂಡ್, ಸೊ ಎಲ್ಲವನ್ನು ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಈ ಥರ ಬರ್ಕೊಳ್ಳಿ. ಸೊ ಪಾಸಿಟಿವ್ ಇಂಟೀಜರ್ಸ್ ಎಲ್ಲ ಒಂದು ಕಡೆ ಆ್ಯಡ್ ಮಾಡಿ, ನೆಗೆಟಿವ್ ಇಂಟೀಜರ್ಸ್ ಎಲ್ಲ ಒಂದು ಕಡೆ ಆ್ಯಡ್ ಮಾಡಿ. 25, 15, 10 ದೀಸ್ ಆರ್ ದಿ ಪಾಸಿಟಿವ್ ನಂಬರ್ಸು. ಸೊ 25 + 10 is 35, 35 + 15, 35 + 15 is 50. Next -5 - 10 is -15, 50 - 15, plus into minus is minus, 50 - 15 is 35. So total at the end is 35. Next third problem. At Srinagar temperature was -5 degrees Celsius on Monday. So Srinagar temperature Monday ಏನಾಗಿದೆ -5 ಡಿಗ್ರಿ ಸೆಲ್ಸಿಯಸ್ ಇದೆ ಇತ್ತು, ಗೊತ್ತಾಯ್ತಲ್ಲ. ಮಂಡೇ ಶ್ರೀನಗರ ಟೆಂಪ್ರೇಚರ್ ಏನಾಗಿದೆ ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್, ಕ್ಯಾಪಿಟಲ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರದ್ದು ಶ್ರೀನಗರಲ್ಲಿ ಟೆಂಪ್ರೇಚರ್ ಏನಾಗಿದೆ ಮಂಡೇ -5 ಡಿಗ್ರಿ ಸೆಲ್ಸಿಯಸ್ ಇತ್ತು. ಆ್ಯಂಡ್ ದೆನ್ ಇಟ್ ಡ್ರಾಪ್ಡ್ ಬೈ 2 ಡಿಗ್ರಿ ಸೆಲ್ಸಿಯಸ್ ಆನ್ ಟ್ಯೂಸ್ಡೇ. ಸೊ ಟ್ಯೂಸ್ಡೇ ಏನಾಗಿದೆ ಮತ್ತು ಟೆಂಪ್ರೇಚರ್ ಕಡಿಮೆ ಆಯಿತು. ಸೊ -5 ಡಿಗ್ರಿ ಸೆಲ್ಸಿಯಸ್ ಇರೋದು ಡ್ರಾಪ್ಡ್ ಬೈ ಅಂತ ಹೇಳಿದ್ರೆ ಮತ್ತೆ ಸ್ವಲ್ಪ ಡಿಕ್ರೀಸ್ ಆಗಿದೆ ಟೆಂಪ್ರೇಚರ್, ಅಂದರೆ -2 ಡಿಗ್ರಿ ಸೆಲ್ಸಿಯಸ್. ಟೋಟಲಿ ಅಲ್ಲಿಗೆ ಟ್ಯೂಸ್ಡೇ -7 ಡಿಗ್ರಿ ಸೆಲ್ಸಿಯಸ್ ಇದೆ ಶ್ರೀನಗರಲ್ಲಿ ಮಂಡೇ ಟೆಂಪ್ರೇಚರು -5 ಡಿಗ್ರಿ ಸೆಲ್ಸಿಯಸ್ ಇತ್ತು. ಟ್ಯೂಸ್ಡೇ ಏನಾಗಿದೆ ಬೈ ಡ್ರಾಪ್ಡ್, ಅಂದರೆ ಡ್ರಾಪ್ ಅಂತ ಹೇಳಿದ್ರೆ ನೆಗೆಟಿವ್ ಆಗುತ್ತೆ, ಗೊತ್ತಾಯ್ತಲ್ಲ. -2 ಡಿಗ್ರಿ ಸೆಲ್ಸಿಯಸ್ ಮತ್ತು ಕಡಿಮೆ ಆಗಿದೆ. ಸೊ ಅಲ್ಲಿಗೆ -5 ಡಿಗ್ರಿ ಸೆಲ್ಸಿಯಸ್ -2 ಡಿಗ್ರಿ ಸೆಲ್ಸಿಯಸ್ ಇಸ್ -7 ಡಿಗ್ರಿ ಸೆಲ್ಸಿಯಸ್ ಆನ್ ಟ್ಯೂಸ್ಡೇ ಟೆಂಪ್ರೇಚರ್ ಅಟ್ ಶ್ರೀನಗರಲ್ಲಿ. ವಾಟ್ ವಾಸ್ ದಿ ಟೆಂಪ್ರೇಚರ್ ಆಫ್ ಶ್ರೀನಗರ್ ಆನ್ ಟ್ಯೂಸ್ಡೇ ಅಂದರೆ -7 ಡಿಗ್ರಿ ಸೆಲ್ಸಿಯಸ್. ಓಕೆ. ಆನ್ ವೆಡ್ನೆಸ್ಡೇ ಇಟ್ ರೋಸ್ ಬೈ 4 ಡಿಗ್ರಿ ಸೆಲ್ಸಿಯಸ್. ಸೊ ವೆಡ್ನೆಸ್ಡೇ ಏನಾಗಿದೆ ಟೆಂಪ್ರೇಚರ್ ಸ್ವಲ್ಪ ಅಂದರೆ ಕೋಲ್ಡ್ ಇರೋದು ಸ್ವಲ್ಪ ಹೀಟ್ ಆಯಿತು, ಗೊತ್ತಾಯ್ತಲ್ಲ. ಸೊ ರೈಸ್ ಆಗಿದೆ, ರೈಸ್ ಅಂತ ಹೇಳಿದ್ರೆ ಇನ್ಕ್ರೀಸ್ ಆಗಿದೆ, ಪಾಸಿಟಿವ್ ಆಯಿತು. ಇವಾಗ 4 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆಗಿದೆ, ಅಂದರೆ -7 ಡಿಗ್ರಿ ಸೆಲ್ಸಿಯಸ್ + 4 ಡಿಗ್ರಿ ಸೆಲ್ಸಿಯಸ್ ಈಸ್ -3 ಡಿಗ್ರಿ ಸೆಲ್ಸಿಯಸ್ ಆನ್ ವೆಡ್ನೆಸ್ಡೇ, ಗೊತ್ತಾಯ್ತಲ್ಲ. ಮಂಡೇ ಇದ್ದಿದ್ದು -5 ಡಿಗ್ರಿ ಸೆಲ್ಸಿಯಸ್, ಟ್ಯೂಸ್ಡೇ
2 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಡಿಕ್ರೀಸ್ ಆಯಿತು, ಡ್ರಾಪ್ಡ್ ಬೈ ಅಂತ ಹೇಳಿದರೆ ಆವಾಗ ಟ್ಯೂಸ್ಡೇ ಎಷ್ಟು ಟೆಂಪ್ರೇಚರ್ ಆಯಿತು ಶ್ರೀನಗರಲ್ಲಿ? -7 ಡಿಗ್ರಿ ಸೆಲ್ಸಿಯಸ್. ವೆಡ್ನೆಸ್ಡೇ ಏನಾಗಿದೆ, ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಆಗಿದೆ, ಅಂದರೆ ಹೀಟ್ ಬಂದಿದೆ. ಕೋಲ್ಡ್ ಇತ್ತು, ಈಗ ಹೀಟ್ ಆಗಿದೆ. ಎಷ್ಟು ಸ್ವಲ್ಪ ಟೆಂಪ್ರೇಚರ್ ಬಂದಿದೆ ಅಂತ ಹೇಳಿದ್ರೆ 4 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಗಿದೆ. ರೈಸ್ ಅಂತ ಹೇಳಿದ್ರೆ ಪಾಸಿಟಿವ್, ಗೊತ್ತಾಯ್ತಲ್ಲ. ಸೊ ಅಲ್ಲಿಗೆ -7 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 4 ಡಿಗ್ರಿ ಸೆಲ್ಸಿಯಸ್ ಇಸ್ -3 ಡಿಗ್ರಿ ಸೆಲ್ಸಿಯಸ್ ಆನ್ ವೆಡ್ನೆಸ್ಡೇ ಅಟ್ ಶ್ರೀನಗರಲ್ಲಿ. ಸೊ ವೆಡ್ನೆಸ್ಡೇ ಟೆಂಪ್ರೇಚರ್ ಇವಾಗ -3 ಡಿಗ್ರಿ ಸೆಲ್ಸಿಯಸ್ ಬಂತು. ವಾಟ್ ವಾಸ್ ದಿ ಟೆಂಪ್ರೇಚರ್ ಆನ್ ದಿಸ್ ಡೇ ಅಂತ ಹೇಳಿದ್ರೆ, ಸೊ ಅಲ್ಲಿಗೆ ಎಷ್ಟು ವೆಡ್ನೆಸ್ಡೇ ಎಷ್ಟು ಟೆಂಪ್ರೇಚರ್ ಇವಾಗ? -3 ಡಿಗ್ರಿ ಸೆಲ್ಸಿಯಸ್. ಸೊ ಹೇಗೆ ಬರಿಬೇಕು ಅನ್ನೋದನ್ನು ನೋಡ್ಕೊಳ್ಳಿ. So temperature at Srinagar on Monday is -5 degree Celsius. Drop in temperature at Srinagar on Tuesday equal to 2 degree Celsius. So therefore temperature at Srinagar on Tuesday equal to Monday temperature is this one. Dropped by means -2 degree Celsius. So totally Tuesday nalli -7 degree Celsius. Rise in temperature at Srinagar on Wednesday. So Srinagar Wednesday ಶ್ರೀನಗರದಲ್ಲಿ ಟೆಂಪ್ರೇಚರ್ ರೈಸ್ ಆಗಿದೆ. ಎಷ್ಟು ಅಂದರೆ 4 ಡಿಗ್ರಿ ಸೆಲ್ಸಿಯಸ್. ಸೊ ದೇರ್ಫೋರ್ ಟೆಂಪ್ರೇಚರ್ ಅಟ್ ಶ್ರೀನಗರ್ ಆನ್ ವೆಡ್ನೆಸ್ಡೇ ಈಸ್ -7 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 4 ಡಿಗ್ರಿ ಸೆಲ್ಸಿಯಸ್ ಇಸ್ -3 ಡಿಗ್ರಿ ಸೆಲ್ಸಿಯಸ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಫೋರ್ತ್ ಪ್ರಾಬ್ಲಮ್. A plane is flying at the height of 5,000 meter above the sea level. ಸೊ ಸಿ ಲೆವೆಲ್ ಇದೆಯಲ್ಲ, ಇಲ್ಲಿ ಇದು ಸಿ ಆಯಿತಾ, ಸಮುದ್ರ. ಈ ಲೆವೆಲ್ ಇದೆಯಲ್ಲ, ಈ ಲೆವೆಲ್ ರೆಫರೆನ್ಸ್ ಲೆವೆಲಿಂದ ಮೇಲೆ 5,000 ಫೀಟ್ ಮೇಲೆ ಮೀಟರ್ ಎಬೋ ದಿ ಸಿ ಲೆವೆಲ್ಗಿಂತ 5,000 ಮೀಟರ್ ಮೇಲೆ ಸೊ ಪ್ಲೇನ್ ಫ್ಲೈ ಆಗ್ತಾ ಇದೆ, ಏರೋಪ್ಲೇನ್ ಏನಾಗ್ತಾ ಇದೆ, ಹಾರಾಡ್ತಾ ಇದೆ. At a particular point, on some point ಅಲ್ಲಿ, it is exactly above a submarine floating 1,200 meter below the sea level. ಸೊ ಇಲ್ಲಿ ಮೇಲೆ ಪ್ಲೇನ್ ಈಸ್ ಫ್ಲೈಯಿಂಗ್ ಆಗ್ತಾ ಇದೆಯಲ್ಲ, ಈ ಸಬ್ಮೆರಿನ್ ಬರುತ್ತಲ್ಲ, ಅಲ್ಲಿ ಇದರದ್ದು ಒಂದು ಪರ್ಟಿಕ್ಯುಲರ್ ಪಾಯಿಂಟಿಗೆ ಮೀಟ್ ಆಗತ್ತೆ. ಮೇಲೆ ಇದು ಪ್ಲೇನ್ ಫ್ಲೈ ಆಗ್ತಾ ಇರೋದಕ್ಕೂ ಇಲ್ಲಿ ಸಬ್ಮರೀನ್ ಇರೋದಕ್ಕೂ, ಅಂದರೆ ಸಬ್ಮರೀನ್ ಎಷ್ಟು ದೂರ ಇದೆ ಅಂತ ಹೇಳಿದ್ರೆ ಬಿಲೋ ದಿ ಸಿ ಲೆವೆಲ್. ಸೊ ಎಷ್ಟು ಮೀಟರ್ ಬಿಲೋ ದಿ ಸಿ ಲೆವೆಲ್ ಅಂತ ಹೇಳಿದ್ರೆ 1,200 ಮೀಟರ್. ಇಲ್ಲಿ ಸಮುದ್ರದಲ್ಲಿ ಕೆಳಗಡೆ ಆಳದಲ್ಲಿ ಮೆರಿನ್ ಇದೆ, ಸಬ್ಮೆರಿನ್ ಇದೆ. ಸೊ ಒಂದು ಸಮ್ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಇದು ಶ್ಯಾಡೋ ಏನಾಗುತ್ತೆ, ಇದರ ಮೇಲೆ ಬೀಳುತ್ತೆ. ಸಬ್ಮೆರಿನ್ ಫ್ಲೋಟಿಂಗ್ ಅಂದರೆ ಇದ್ರ ಸಬ್ಮೆರಿನ್ ಇದೆಯಲ್ಲ, ಅದ್ರ ಮೇಲೆ ಹಾರಾಡ್ತಾ ಇದೆ ಅಂತ ಹೇಳಿದ್ರೆ ರೌಂಡ್ ಹೊಡಿತಾ ಇದೆ ಅಂತಲ್ಲ, ಪಾಸ್ ಆಯಿತು. ಒಂದು ದೊಡ್ಡ ಸಮುದ್ರದ ಮೇಲಿಂದ, ಅಂದರೆ ಸಮುದ್ರದ ಮೇಲಿಂದ ಏರೋಪ್ಲೇನಿಗೆ ಅದು 5,000 ಮೀಟರ್ ಎಬೋ ಇರೋದು, ಅಲ್ಲಿಂದ ಫ್ಲೈ ಆಗ್ತಾ ಬರ್ತಾ ಇದೆ, ಹಾರಾಡ್ಕೊಂಡು ಬರ್ತಾ ಇದೆ, ಮೇಲಿಂದ ಬರ್ತಾ ಇದೆ. ಒಂದು ಕಡೆ ಇದು ಸಬ್ಮರೀನ್ ಸಿಕ್ತು. ಅದು ಎಷ್ಟು ಸಿಯಿಂದ ಕೆಳಗಿದೆ ಅಂತ ಹೇಳಿದ್ರೆ 1,200 ಮೀಟರ್ ಬಿಲೋ ದಿ ಸಿ ಲೆವೆಲ್. ಅದರ ಮೇಲೆ ಮತ್ತೆ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಇದೇನಾಯಿತು, ಹಾರಾಡಿತ್ತು, ಇಲ್ಲಿ ಬರುತ್ತೆ. ಅಲ್ಲೇನೋ ಇಲ್ಲಿ ಸಬ್ಮೆರಿನ್ ಇದೆ, ಮೇಲೆ ಫ್ಲೈ ಆಗ್ತಾ ಇರೋದು ಹಿಂಗೆ ಬಂತು, ಅದಾಯ್ತಲ್ಲ 1,200 ಮೀಟರ್ ಬಿಲೋ ದಿ ಸಿ ಲೆವೆಲ್. ವಾಟ್ ಈಸ್ ದಿ ವರ್ಟಿಕಲ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್? ಈಗ ಏನು ಮಾಡಬೇಕು, ಈ ಪ್ಲೇನಿಗೂ ಸಬ್ಮರೀನಿಗೂ ವರ್ಟಿಕಲ್ ಡಿಸ್ಟೆನ್ಸ್ ಎಷ್ಟಾಯಿತು ಅಂತ, ಅದಾಯ್ತಲ್ಲ. ಸೊ ಇದು 0 to 5,000 ಮೀಟರ್ ಅಂತ ಹೇಳಿದ್ರೆ ಈ ಎಬೋ ದಿ ಸಿ ಲೆವೆಲ್ ಏನಾಯಿತು, 5,000 ಮೀಟರ್ ಆಯಿತು. ಡಿಸ್ಟೆನ್ಸ್ ಬಿಟ್ವೀನ್ ಅಂತ ಹೇಳಿದ್ರೇನು, ನೆಗೆಟಿವ್ ಮಾಡಬೇಕು. ಅಂದರೆ ಸೊ 5,000 ಮೈನಸ್ ಆಫ್ ಮೈನಸ್, ಇದು ಬಿಲೋ ಅಂದರೆ ಹೇಳಿದ್ರೆ ನೆಗೆಟಿವ್ ಆಯಿತು. 0ಇಂದ ಲೆಫ್ಟ್ ಸೈಡ್ ಅಥವಾ 0 to ಡೌನ್, 0 to ಎಬೋ ಆದರೆ ಪಾಸಿಟಿವು, 0 to ರೈಟ್ ಸೈಡ್ ಆದರೆ ಪಾಸಿಟಿವ್. ಪಾಸಿಟಿವ್ ಸೈನ್ ಯಾವುದೆಲ್ಲ ಅಂತ ಹೇಳಿದ್ರೆ 0 to ರೈಟ್ ಸೈಡ್ ಆ್ಯಂಡ್ 0 to ಅಪ್ವರ್ಡ್, ದೀಸ್ ಆರ್ ದಿ ಪಾಸಿಟಿವ್. ನೆಕ್ಸ್ಟ್ ನೆಗೆಟಿವ್ ಹೇಗೆ ಅಂತ ಹೇಳಿದ್ರೆ ಲೆಫ್ಟ್ ಸೈಡ್ ಮತ್ತು ಬಿಲೋ ನಲ್ಲಿ ನಂಬರ್ ಇದ್ದರೆ ಅದು ನೆಗೆಟಿವ್ ನಂಬರ್ಸ್ ಆಗುತ್ತೆ, ಗೊತ್ತಾಯ್ತಲ್ಲ.
ಸೊ ಇಲ್ಲಿ ಏನಾಯಿತು, ಬಿಲೋ ದಿ ಸಿ ಲೆವೆಲ್ ಅಂತ ಹೇಳಿದ್ರೆ -1200 ಮೀಟರ್. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯಿತು ಸಬ್ಮೆರಿನ್ಗೂ ಈ ಮೇಲ್ಗಡೆ ಏರೋಪ್ಲೇನ್ ಹೋಗ್ತಾ ಇರೋದಕ್ಕೂ ಅಂತ ಹೇಳಿದ್ರೆ ಆ್ಯಡಪ್ ಆಗುತ್ತೆ, ಮೈನಸ್ ಪ್ಲಸ್ 5000 ಪ್ಲಸ್ 1200 ಅಂತ ಹೇಳಿದ್ರೆ 6200 ಮೀಟರ್ ಅದದ್ದು ಡಿಸ್ಟೆನ್ಸ್. ಗೊತ್ತಾಯ್ತಲ್ಲ, ಡಿಸ್ಟೆನ್ಸ್ ಅಂತ ಬಂದರೆ ಇದು ಮೈನಸ್ ಅಂತ. ಡಿಸ್ಟೆನ್ಸ್ ಬಿಟ್ವೀನ್ ಅಂತ ಹೇಳಿದ್ರೆ ಫೈನಲ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಫೈನಲ್ ವ್ಯಾಲ್ಯೂ ಟು ಇನಿಷಿಯಲ್ ವ್ಯಾಲ್ಯೂ. ಓಕೆ, ಬರೆಯೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ಸೊ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್, ವರ್ಟಿಕಲ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇನ್ ಆ್ಯಂಡ್ ಸಬ್ಮರೀನ್. ಸೊ ಪ್ಲೇನಿದ್ದು ಮತ್ತು ಸಬ್ಮರ್ದು ವರ್ಟಿಕಲ್ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದ್ರೆ 5000 ಮೀಟರ್ ಎಬೋ ದಿ ಸಿ ಲೆವೆಲ್. ಪ್ಲೇನಿದ್ದು ಇದು ಡಿಸ್ಟೆನ್ಸು 5000 ಆಯಿತು. ಡಿಸ್ಟೆನ್ಸ್ ಬಿಟ್ವೀನ್ ಅಂತ ಹೇಳಿದ್ರೆ ನೆಗೆಟಿವ್ ಹಾಕ್ಕೋಬೇಕು. ಬಿಲೋ ದಿ ಸಿ ಲೆವೆಲ್ ಏನಾಗುತ್ತೆ, ನೆಗೆಟಿವ್ ಸೈನ್ ಆಗುತ್ತೆ. ಸೊ -1200 ಮೀಟರ್ ಇದು ಸಬ್ಮೆರಿನ್ದು ಡಿಸ್ಟೆನ್ಸ್ ಬಿಲೋ ದಿ ಸಿ ಲೆವೆಲ್ನಲ್ಲಿ ಇದೆ ಅದು. ಸೊ ಮೈನಸ್ಸು ಪ್ಲಸ್, ಸೊ ಅವಾಗೇನಾಗುತ್ತೆ 5000 ಮೀಟರ್ ಪ್ಲಸ್ 1200 ಮೀಟರ್ ಅಂದರೆ 6200 ಮೀಟರ್ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. Fifth problem, Mohan deposits ₹2000 in his bank account and withdraws ₹1642 from it the next day. If withdrawal of amount from the account is represented by a negative integer, then how will you represent the amount deposited? Find a balance in Mohan's account after the withdrawal. So Mohan ಒಂದು ದಿನದಲ್ಲಿ ಅವನೇನು ಮಾಡ್ತಾನೆ, 2000 ರುಪೀಸನ್ನು ಬ್ಯಾಂಕ್ ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ತಾನೆ. ನೆಕ್ಸ್ಟ್ ದಿನ ಏನು ಮಾಡ್ತಾನೆ ಅವನು 2000 ರುಪೀಸಲ್ಲಿ 1642ನ ಡ್ರಾ ಮಾಡ್ಕೋತಾನೆ. ಗೊತ್ತಾಯ್ತಲ್ಲ, ದಿ ನೆಕ್ಸ್ಟ್ ಡೇ. ಇಫ್ ವಿಡ್ರಾಲ್ ಆಫ್ ಅಮೌಂಟ್ ಫ್ರಮ್ ದಿ ಅಕೌಂಟ್ ಇಸ್ ರೆಪ್ರೆಸೆಂಟೆಡ್ ಬೈ ಎ ನೆಗೆಟಿವ್ ಇಂಟೀಜರ್, ವಿಡ್ರಾ ಮಾಡಿದ್ದಕ್ಕೆ ನಾವು ನೆಗೆಟಿವ್ ಇಂಟೀಜರ್ ಹಾಕ್ಕೋಬೇಕಾಗತ್ತೆ. ದೆನ್ ಹೌ ವಿಲ್ ಯು ರೆಪ್ರೆಸೆಂಟ್ ದಿ ಅಮೌಂಟ್ ಡೆಪಾಸಿಟೆಡ್? ಸೊ ಯಾವ ಥರ ನಾವು ಅಮೌಂಟನ್ನು ಡೆಪಾಸಿಟ್ ಮಾಡಿರೋದು ಹೇಳ್ತೀವಿ ಅಂದರೆ, ಅಲ್ಲಿಗೆ ವಿಡ್ರಾಗೆ ನಾವು ನೆಗೆಟಿವ್ ಸೈನ್ ಹಾಕಿದ್ರೆ ಸೊ ಡೆಪಾಸಿಟ್ ಮಾಡಿರೋದಕ್ಕೆ ಪಾಸಿಟಿವ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಫೈಂಡ್ ಎ ಬ್ಯಾಲೆನ್ಸ್ ಇನ್ ಮೋಹನ್ಸ್ ಅಕೌಂಟ್ ಆಫ್ಟರ್ ದಿ ವಿಡ್ರಾಲ್ ಅಂದರೆ 2000 ರುಪೀಸಲ್ಲಿ ಅವನು 1642ನ ಡ್ರಾ ಮಾಡಿಕೊಂಡ ಅಂತ ಹೇಳಿದ್ರೆ ಸಬ್ಟ್ರಾಕ್ಟ್ ಮಾಡಬೇಕಾಗತ್ತೆ. ಸೊ ಡೆಪಾಸಿಟ್ ಮಾಡಿರೋದು 2000 ರುಪೀಸು, ವಿಡ್ರಾ ಮಾಡಿರೋದಕ್ಕೆ ನೆಗೆಟಿವ್ ಸೈನ್ ತೊಗೋಬೇಕು 1642. ಸೊ ಈಗ ಬ್ಯಾಲೆನ್ಸ್ ಎಷ್ಟಿದೆ ಬ್ಯಾಂಕಲ್ಲಿ ಅವನ ಅಕೌಂಟಲ್ಲಿ ಅಂದರೆ, ಸೊ 1 ಬಾರೋ ಮಾಡಿಕೊಂಡ್ರೆ ಇಲ್ಲಿ 10 ಆಗುತ್ತೆ, ಮತ್ತು ಅಲ್ಲಿಂದ ಇಲ್ಲಿ 1 ತೊಗೊಂಡ್ರೆ ಇದು 10, ಇದು 9 ಆಗುತ್ತೆ, ಮತ್ತು ಅಲ್ಲಿಂದ ಇಲ್ಲಿಗೆ ಬಾರೋ ಮಾಡಿಕೊಂಡಾಗ ಇದು 10 ಆಗುತ್ತೆ, ಇದು 9 ಆಗುತ್ತೆ. 10 - 2 ಅಂತ ಹೇಳಿದ್ರೆ 8, ರಿಮೈನಿಂಗ್ ಇಲ್ಲಿ 9 ಇತ್ತಲ್ಲ, 9 - 4 is 5. ನೆಕ್ಸ್ಟ್ ಇಲ್ಲಿ 9 ಇತ್ತು, 9 - 6 is 3. ಸೊ 1 - 1 is 0. ಸೊ 658 ರುಪೀಸ್, 658 ರುಪೀಸ್ ಬ್ಯಾಂಕ್ ಬ್ಯಾಲೆನ್ಸ್ಲಿ ಅವನ ಅಕೌಂಟಲ್ಲಿ ಇದೆ. ಗೊತ್ತಾಯ್ತಲ್ಲ. ಸೊ ಯಾವ ಥರ ಬರೀಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಸೊ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್, ಅಮೌಂಟ್ ಡೆಪಾಸಿಟ್ ಮಾಡಿರೋದಕ್ಕೆ ಇಲ್ಲಿ ಕ್ವಶನ್ಸ್ ಕೇಳಿದಾರಲ್ಲ. ಸೊ ದೆನ್ ಹೌ ವಿಲ್ ಯು ರೆಪ್ರೆಸೆಂಟ್ ದಿ ಅಮೌಂಟ್ ಡೆಪಾಸಿಟೆಡ್ ಅಂತ ಕೇಳಿದ್ದಾರೆ. ಅಂದರೆ ಮೋಹನ್ ಡೆಪಾಸಿಟ್ ಮಾಡಿರೋದು 2000 ರುಪೀಸ್ ಇನ್ ಹಿಸ್ ಬ್ಯಾಂಕ್ ಅಕೌಂಟಲ್ಲಿ, ಆ್ಯಂಡ್ ವಿಡ್ರಾ ಮಾಡಿರೋದು ಇಷ್ಟು ರುಪೀಸ್ ಫ್ರಮ್ ಇಟ್ ದಿ ನೆಕ್ಸ್ಟ್ ಡೇನಲ್ಲಿ. ನೆಕ್ಸ್ಟ್ ಡೇ ಬಂದು ಅವನು 2000 ರುಪೀಸ್ನಲ್ಲಿ 1642ನ ವಿಡ್ರಾ ಮಾಡಿದ್ದಾನೆ. ಇಫ್ ವಿಡ್ರಾಲ್ ಆಫ್ ಅಮೌಂಟ್ ಡ್ರಾನ್ ದಿ ಅಕೌಂಟ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ನೆಗೆಟಿವ್ ಇಂಟೀಜರ್. ಸಪೋಸ್ ಇವಾಗ ಏನು ಮಾಡಿದ್ದಾರೆ, ವಿಡ್ರಾ ಮಾಡಿರೋ ರುಪೀಸಿಗೆ ನಾವು ನೆಗೆಟಿವ್ ಇಂಟೀಜರ್ ಅಂತ ಕನ್ಸಿಡರ್ ಮಾಡಿದ್ರೆ, ದೆನ್ ಹೌ ವಿಲ್ ಯು ರೆಪ್ರೆಸೆಂಟ್ ದಿ ಅಮೌಂಟ್ ಡೆಪಾಸಿಟೆಡ್? ಸೊ ಡೆಪಾಸಿಟ್ ಮಾಡಿರೋದಕ್ಕೆ ನೀವು ಯಾವ ಥರ ಕನ್ಸಿಡರ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ಅವಾಗೇನು ಮಾಡ್ತೀವಿ, ಅಮೌಂಟ್ ಡೆಪಾಸಿಟೆಡನ್ನು ನಾವು ಪ್ಲಸ್ ಸಿಂಬಲ್ ಹಾಕಬೇಕು. ಸೊ ಡೆಪಾಸಿಟ್ ಅಂತ ಹೇಳಿದ್ರೆ ಆ್ಯಡಪ್ ಆಗುತ್ತೆ. ಸೊ ಪ್ಲಸ್ ₹2000. ನೆಕ್ಸ್ಟ್ ಈ ಕ್ವಶನ್ಸಿಗೆ, ಈ ಫಸ್ಟ್ ಕ್ವಶನಿಗೆ ಇದು ಆನ್ಸರ್. ನೆಕ್ಸ್ಟು ಫೈಂಡ್ ಬ್ಯಾಲೆನ್ಸ್ ಇನ್ ಮೋಹನ್ಸ್ ಅಕೌಂಟ್ ಆಫ್ಟರ್ ದಿ ವಿಡ್ರಾಲ್. ಸೊ ಬ್ಯಾಂಕ್ ಅಕೌಂಟಿಂದ ಈಗ ಅವನು ಡ್ರಾ ಮಾಡಿದ್ದಾನೆ, 1642 ರುಪೀಸ್ನ ಡ್ರಾ ಮಾಡಿದ್ದಾನೆ. ಹಾಗಾದರೆ ಬ್ಯಾಲೆನ್ಸ್ ಈಗ ಎಷ್ಟಿದೆ ಅವನ ಅಕೌಂಟಲ್ಲಿ ಅಂತ ಚೆಕ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಇನ್ ಮೋಹನ್ಸ್ ಅಕೌಂಟ್ ಆಫ್ಟರ್ ದಿ ವಿಡ್ರಾಲ್, ಸೊ ₹2000 - ₹1642. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ
ರುಪೀಸ್ 358. ಈಗ ಮೋಹನ್ ಬ್ಯಾಂಕ್ ಅಕೌಂಟಲ್ಲಿ ಸೊ ರುಪೀಸ್ 358 ರುಪೀಸ್ ಇದೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 6. Rita goes 20 kilometer towards east from a point A to the point B. ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಈಸ್ಟ್ ಸೈಡ್, ಪಾಯಿಂಟ್ ಎ ಟು ದಿಸ್ ಸೈಡ್ ವೆಸ್ಟ್ ಸೈಡ್. ಅಲ್ಲಿಗೆ ಈಸ್ಟ್ ಸೈಡ್ಗೆ ಹೋಗ್ತಾ ಇದ್ದಾಳಲ್ಲ, ರೈಟ್ ಸೈಡ್, ಸೊ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಬೇಕು. ಲೆಫ್ಟ್ ಸೈಡ್ಗೆ ಹೋಗ್ತಾ ಇದ್ದರೆ ನೆಗೆಟಿವ್ ಅಂತ ಕನ್ಸಿಡರ್ ಮಾಡಬೇಕು. ಫ್ರಮ್ ಬಿ ಶಿ ಮೂವ್ಸ್ 30 ಕಿಲೋಮೀಟರ್ ಟುವರ್ಡ್ಸ್ ವೆಸ್ಟ್ ಅಲಾಂಗ್ ದಿ ಸೇಮ್ ರೋಡ್ ಅಂತ ಹೇಳಿದ್ದಾರೆ. ಅಂದರೆ ಈಗ ಇವಳು ಎ ಪಾಯಿಂಟಿಂದ ಈ ಬಿ ಪಾಯಿಂಟ್ ಈಸ್ಟ್ ಸೈಡ್ಗೆ ಅವಳು 20 ಕಿಲೋಮೀಟರ್ ವಾಕ್ ಮಾಡಿದ್ಲು. ಅದಾಯ್ತಲ್ಲ, ಅಂದರೆ ಇಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬಂದಿದ್ದಾಳೆ ಅವಳು. ಗೋಸ್ ಅಂದರೆ ಲೈಕ್ ಬಂದಿದ್ದಾಳೆ ಇಲ್ಲಿಗೆ. ಸೊ ಅದು 20 ಕಿಲೋಮೀಟರ್ ಟುವರ್ಡ್ಸ್ ಈಸ್ಟ್ ಫ್ರಮ್ ಪಾಯಿಂಟ್ ಎ ಟು ದಿ ಪಾಯಿಂಟ್ ಬಿ. ಈ ಬಿಯಿಂದ ಅಗೇನ್ ಅವಳು ಮತ್ತೆ ವಾಪಸ್ ಹಿಂದೆ ತಿರುಗಿಬಿಟ್ಟು ವೆಸ್ಟ್ ಸೈಡ್ಗೆ ಬರ್ತಾಳೆ. ಸೊ 30 ಕಿಲೋಮೀಟ್ರ್ ಬಂದ್ಲು ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ 20 ಕಿಲೋಮೀಟರ್ ಇದೆ. ಗೊತ್ತಾಯ್ತಲ್ಲ. ಸೊ ಇದು 20 ಕಿಲೋಮೀಟರ್ ವಾಕ್ ಮಾಡಿಕೊಂಡು ಅಥವಾ ಹೇಗೋ ಬಂದಿದ್ದಾಳೆ ಇಲ್ಲಿಂದ ಇಲ್ಲಿಗೆ. ಸೊ ಅಂದರೆ ಇದು 10 ಕಿಲೋಮೀಟರ್ ಆಯಿತು. ಗೊತ್ತಾಯ್ತಲ್ಲ. ಸೊ ಇಲ್ಲಿಗೆ ಬಂದಳು. ಇಲ್ಲಿಂದ ಮತ್ತೆ 20 ಕಿಲೋಮೀಟ್ರಿಂದ ವಾಪಸ್ ಇಲ್ಲಿಗೆ ಎಷ್ಟಾಯಿತು, ಇಲ್ಲಿಂದ ಇಲ್ಲಿಗೆ 20 ಕಿಲೋಮೀಟರ್ ಆಯಿತು. ಅಗೇನ್ ಅವಳು ಬಿ ಪಾಯಿಂಟಿಂದ ವಾಪಸ್ ವೆಸ್ಟ್ ಸೈಡ್ಗೆ 30 ಕಿಲೋಮೀಟರ್ ಅಂತ ಹೇಳಿದ್ರೆ ಸೊ ಇಲ್ಲಿ ಬಂದಳು 30 ಕಿಲೋಮೀಟರು. ಅರ್ಥ ಆಯಿತಾ. ಇಫ್ ದಿ ಡಿಸ್ಟೆನ್ಸ್ ಟುವರ್ಡ್ಸ್ ಈಸ್ಟ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಪಾಸಿಟಿವ್ ಇಂಟೀಜರ್, ಸೊ ಇದು ಪಾಸಿಟಿವ್ ಇಂಟೀಜರ್ ಅಂತ ಕನ್ಸಿಡರ್ ಆದರೆ ಹೌ ವಿಲ್ ಯು ರೆಪ್ರೆಸೆಂಟ್ ಡಿಸ್ಟೆನ್ಸ್ ಟ್ರಾವೆಲ್ ಟುವರ್ಡ್ಸ್ ವೆಸ್ಟ್ ಸೈಡ್ ಅಂದರೆ ಅದು ನೆಗೆಟಿವ್ ಇಂಟೀಜರ್ ಆಗುತ್ತೆ. ಫಸ್ಟ್ ಕ್ವಶನಿಗೆ ಆನ್ಸರ್ ನೆಗೆಟಿವ್ ಇಂಟೀಜರ್. ಬೈ ವಿಚ್ ಇಂಟೀಜರ್ ವಿಲ್ ಯು ರೆಪ್ರೆಸೆಂಟ್ ಹರ್ ಫೈನಲ್ ಪೊಸಿಷನ್ ಫ್ರಮ್ ಎ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿಂದ ಇಲ್ಲಿಗೆ ಪಾಸಿಟಿವ್ ಆಯಿತು, ಬಟ್ ಇಲ್ಲಿಂದ ಇಲ್ಲಿಗೆ ನೆಗೆಟಿವ್. ಹಾಗಾದರೆ ಫೈನಲಾಗಿ ಯಾವುದು? -10. ಸೊ -10 ಕಿಲೋಮೀಟರ್. ಅಂದರೆ ಇವಳು 30 ಕಿಲೋಮೀಟ್ರು ಫಸ್ಟು 20 ಕಿಲೋಮೀಟ್ರ್ ವಾಕ್ ಮಾಡ್ಕೊಂಬಂದ್ಲು ಈಸ್ಟಿಗೆ. ಮತ್ತೇನು ಮಾಡ್ತಾಳೆ, ಬಿ ಪಾಯಿಂಟಿಂದ ವೆಸ್ಟ್ ಸೈಡ್ಗೆ ಟರ್ನ್ ಆಗಿ ಸೊ 30 ಕಿಲೋಮೀಟ್ರು ವಾಕ್ ಮಾಡ್ತಾಳೆ. ಗೊತ್ತಾಯ್ತಲ್ಲ, ಅಲ್ಲಿಗೆ ಬಂದಳು. ಅಂದರೆ ಫೈನಲಾಗಿ ನಾವು ಏನು ಹೇಳಬೇಕು, -10 ಕಿಲೋಮೀಟರ್ ಆಯಿತು ಫ್ರಮ್ ಎ ಇಂದ ದಿಸ್ ಸೈಡ್. ಸೊ ಇಲ್ಲಿ ರಿಮೈನಿಂಗ್ ಏನಾಗಿದೆ, -10 ಕಿಲೋಮೀಟರ್. ಓಕೆ, ಯಾವ ಥರ ಸೊಲ್ಯೂಷನ್ ಬರೀಬೇಕು ನೋಡೋಣ. ಸೊ ಸೊಲ್ಯೂಷನ್ ಫಾರ್ ದಟ್ ಪ್ರಾಬ್ಲಮ್, ದಿ ಡಿಸ್ಟೆನ್ಸ್ ಟುವರ್ಡ್ಸ್ ವೆಸ್ಟ್ ಸೈಡ್ ಅಂದರೆ ಈಸ್ಟಿಂದ ವೆಸ್ಟಿಗೆ ಅವನು ಟರ್ನ್ ಆಗ್ತಾನಲ್ಲ, ಸೊ ನೆಗೆಟಿವ್ ಸೈನ್ ಹಾಕೋಬೇಕು, -30 ಕಿಲೋಮೀಟರ್. ಅದು ಫಸ್ಟ್ ಆನ್ಸರ್. ಹರ್ ಫೈನಲ್ ಪೊಸಿಷನ್ ಫ್ರಮ್ ಎ, ಸೊ ಎ ಪೊಸಿಷನಿಗೆ ಬಂದಿದ್ದಾಳಲ್ಲ, ಸೊ ಅದು ಏನಾಗುತ್ತೆ +20 ಕಿಲೋಮೀಟರ್. ಅಂದರೆ ಎ ಟು ಬಿ +20 ಕಿಲೋಮೀಟರ್ ಆಯಿತು. ಎಗೇನ್ ಬಿಯಿಂದ ಮತ್ತವಳು 30 ಕಿಲೋಮೀಟರ್ ಬಂದಿದ್ದಲ್ಲ, ಸೊ -30 ಕಿಲೋಮೀಟರು. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಆಗುತ್ತೆ. ಸೊ -10 ಕಿಲೋಮೀಟರ್ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 7. ಇನ್ ಎ ಮ್ಯಾಜಿಕ್ ಸ್ಕ್ವೇರ್ ಈಚ್ ರೋ, ಕಾಲಮ್ ಆ್ಯಂಡ್ ಡಯಾಗನಲ್ ಹ್ಯಾವ್ ದಿ ಸೇಮ್ ಸಮ್. ಚೆಕ್ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಮ್ಯಾಜಿಕ್ ಸ್ಕ್ವೇರ್. ಅಂದರೆ ರೋ ಆ್ಯಡ್ ಮಾಡಿ, ಎಲ್ಲ ರೋನು ಆ್ಯಡ್ ಮಾಡಿ ಏನು ಆನ್ಸರ್ ಬರುತ್ತೆ ನೋಡಿ. ಎಲ್ಲ ಕಾಲಮ್ಸ್ನೂ ಆ್ಯಡ್ ಮಾಡಿ ಮತ್ತು ಎಲ್ಲ ಡಯಾಗನಲ್ಸ್ನ ಈ ಡಯಾಗನಲ್ ಆ್ಯಡ್ ಮಾಡಿದರೆ ಸಮ್ ಏನಾಗಬೇಕು, ಎಲ್ಲದು ಈಕ್ವಲ್ ಆಗಬೇಕು, ರೋ, ಕಾಲಮ್ಮು, ಡಯಾಗನಲ್. ಸೊ ಹಾಗಿದ್ದರೆ ಮಾತ್ರ ಈ ಸ್ಕ್ವೇರು ಮ್ಯಾಜಿಕ್ ಸ್ಕ್ವೇರ್ ಆಗುತ್ತೆ. ಇಲ್ಲ ಅಂದರೆ ಮ್ಯಾಜಿಕ್ ಸ್ಕ್ವೇರ್ ಅಲ್ಲ ಅಂತ. ಈ ಎರಡರಲ್ಲಿ ಮ್ಯಾಜಿಕ್ ಸ್ಕ್ವೇರ್ ಎರಡರಲ್ಲಿ ಯಾವುದು ಮ್ಯಾಜಿಕ್ ಸ್ಕ್ವೇರ್ ಅಂತ ಫೈಂಡ್ ಔಟ್ ಮಾಡಬೇಕು. ಈ ಸ್ಕ್ವೇರ್ ಇದೆಯಲ್ಲ, ದೀಸ್ 2 ಸ್ಕ್ವೇರ್ನಲ್ಲಿ ವಿಚ್ ಒನ್ ಈಸ್ ಮ್ಯಾಜಿಕ್ ಸ್ಕ್ವೇರ್ ಫೈಂಡ್ ಔಟ್. ಸೊ ಹಿಯರ್ 5 - 5, ಸೊ ದಟ್ ಈಸ್ 0. -1 - 2 is -3. -3 + 3 is 0. -4 7 is +3. +3 - 3 is 0. ಓಕೆ, ಕಾಲಮ್ಸ್ ಎಲ್ಲ 0 ಬಂದಿದೆ. ರೋಸ್ ನೋಡೋಣ. +5 - 5 is 0. -7 + 7 is 0. +3 - 3 is 0. ಓಕೆ, ರೋಸ್ ಕೂಡ 0 ಆಯಿತು. ದೆನ್ ನೆಕ್ಸ್ಟ್ ಡಯಾಗನಲ್.
5 plus 5 minus 5 is 0. ಡಯಾಗನಲ್ ಒಂದು ಡಯಾಗನಲ್ 0 ಆಯಿತು. ನೆಕ್ಸ್ಟ್ ಇಲ್ಲಿ ಡಯಾಗನಲ್ಲು -2 -4 ಇಸ್ -6. ಸೊ ಎಲ್ಲ ಕಾಲಮ್ಸ್, ರೋಸ್ ಮತ್ತು ಡಯಾಗನಲ್ಸ್ದು ಸಮ್ ಏನಾಗಿದೆ 0 ಆಗಿದೆ, ಈಕ್ವಲ್ ಆಗಿದೆ. ಬಟ್ ಒಂದು ಡಯಾಗನಲ್ದು ಮಾತ್ರ 0 ಅಲ್ಲ. ಹಾಗಾಗಿ ದಿಸ್ ಸ್ಕ್ವೇರ್ ಈಸ್ ನಾಟ್ ಎ ಮ್ಯಾಜಿಕ್ ಸ್ಕ್ವೇರ್. ನೆಕ್ಸ್ಟ್ ಚೆಕ್, ಇದನ್ನು ಚೆಕ್ ಮಾಡಬೇಕು, ಗೊತ್ತಾಯ್ತಲ್ಲ. ಸೊ -4 -6 ಇಸ್ -10, -10 ಪ್ಲಸ್ 1 ಈಸ್ 9 ಆಗುತ್ತಿದ್ದು. ದೆನ್ -10 -3 ಅಥವಾ -10 4 ಇಸ್ -6, -6 -3 -6 -3 ಇಸ್ ಒಂದು ನಿಮಿಷ, ಇದು -9. ಸೊ ದಿಸ್ ಈಸ್ ಆಲ್ಸೋ -9. -10 4 ಇಸ್ -6, -6 -3 ಇಸ್ -9. -2 -7 ಇಸ್ -9. ಸೊ ಕಾಲಮ್ಸ್ ಏನಾಗಿದೆ, ಸಮ್ ಮಾಡಿದರೆ ಈಕ್ವಲ್ ಆಗಿದೆ. 3 ಕಾಲಮ್ಸ್ ಆರ್ ಈಕ್ವಲ್. ನೆಕ್ಸ್ಟ್ ರೋನ ಚೆಕ್ ಮಾಡಬೇಕು. -10 ಪ್ಲಸ್ 1 ಇಸ್ -9, -4 -3 ಈಸ್ -7, -7 -2 ಈಸ್ -9, -4 -6 plus 4, -6 plus 4 is -2, -2 -7 is -9. So columns, rows, the sums are equal. Next diagonal, -7 -3 is -10, -10 plus 1 is -9. So diagonal, ಈ diagonal ಕೂಡ sum ಸರಿ ಇದೆ. -6 -3 is -9. Okay. So rows, columns, diagonals, all the sums are equal. Then this second one is magic square. Next solution ಹೇಗೆ ಬರಿಬೇಕು ನೋಡೋಣ. ಓಕೆ, ಫಸ್ಟ್ ಒನ್ ಹಾಗೆ ಬರೀರಿ. ಫಸ್ಟ್ ರೋದು ಸಮ್ ಏನಾಗುತ್ತೆ 5 -1 -4, ಸೊ ದಟ್ ಈಸ್ 0. ಸೆಕೆಂಡ್ ರೋ ಸಮ್ ಇಸ್ -5 -2 plus 7, so that is 0. Third row sum is 0 plus 3 minus 3 is 0. Next, first column, this is the first column, 5 minus 5 0, so that is plus 5 minus 5 is 0. Second column, -1 -2 plus 3, so that is 0. Third column, -4 plus 7 is plus 3, plus 3 minus 3 is 0. Okay. ಸೊ ರೋಸ್ ಮತ್ತು ಕಾಲಮ್ಸ್ದು ಸಮ್ ಏನಾಗಿದೆ, ಕರೆಕ್ಟ್ ಆಗಿದೆ, 0 ಬಂದಿದೆ. ಆ್ಯಂಡ್ ಫಸ್ಟ್ ಈಗ 1 ಡಯಾಗನಲ್ ತೊಗೊಳ್ಳೋಣ. ಸೊ +5 -5 ಈಸ್ 0, ಬಟ್ ಹಿಯರ್ 0 -2 -4 ಈಸ್ -6. ಸೊ ಇಲ್ಲಿ ಚೇಂಜ್ ಆಯಿತು. ದೇರ್ ಫೋರ್ ದಿ ಗಿವನ್ ಸ್ಕ್ವೇರ್ ಈಸ್ ನಾಟ್ ಎ ಮ್ಯಾಜಿಕ್ ಸ್ಕ್ವೇರ್. ಈ ಸ್ಕ್ವೇರ್ ಕೊಟ್ಟಿರೋದು ಮ್ಯಾಜಿಕ್ ಸ್ಕ್ವೇರ್ ಅಲ್ಲ ಅಂತ ಬರೀರಿ. ನೆಕ್ಸ್ಟ್ ಸೆಕೆಂಡ್ ಸ್ಕ್ವೇರ್, ಕನ್ಸಿಡರ್ ಸೆಕೆಂಡ್ ಸ್ಕ್ವೇರ್ದು, ಅದನ್ನು ಹಾಗೆ ಬರೀರಿ. First row, sum is 1 -10 plus 0 is -9. Second row, -4 -3 -2 is -9. -6 4 -7 is -9. So rows ಎಲ್ಲ sum equal ಆಗಿದೆ. Next columns, 1 -4 -6 is -9. -10 -3 plus 4, so that is -9. 0 -2 -7 is -9. So rows the sum, all the 3 rows sum and 3 columns sums are equal ಆಗಿದೆ. Then 1 diagonal ನೋಡಿ, -7 -3 plus 1 is -9, -6 -3 0 is -9. So rows, columns, diagonals, all the sums are equal. Then this square is magic square. Since each row, column and diagonal have the same sum, therefore the given square is a magic square. Okay, next problem. Next problem number 8. Verify a minus of minus b, so equal to a plus b for the following values of a and b. So LHS ಅಲ್ಲಿ ಇದು, RHS ಅಲ್ಲಿ ಇದು. ಸೊ ವೆರಿಫೈ ಮಾಡಬೇಕು ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್ ಅಂತ. ಸೊ ಇವಾಗ ಎ ಈಸ್ ಫಾರ್ LHSಗೆ ಬರೋಣ. ಎ ಮೈನಸ್ ಆಫ್ ಮೈನಸ್ ಬಿ ಈಕ್ವಲ್ ಟು ಎ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಬಿ. ಸೊ ಇದು ಕರೆಕ್ಟಾಗಿರ್ಬೇಕಂತ. ಸೊ ಫಸ್ಟ್ ಒನ್ 21
minus of minus 18. ಸೊ ಈಕ್ವಲ್ ಟು ಹೌ ಮಚ್, ಇದು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 21 ಮೈನಸ್ಸು ಮೈನಸ್ ಏನಾಗ್ತಾ ಇದೆ, ಪ್ಲಸ್ ಆಗ್ತಾ ಇದೆ. ಸೊ ದಟ್ ಈಸ್ 20 ಎಲ್ ಎಚ್ ಎಸ್ ಅಂತ ಬರೀರಿ ಇಲ್ಲಿ. ಎಲ್ ಎಚ್ ಎಸ್ 21 ಮೈನಸ್ ಮೈನಸ್ ಪ್ಲಸ್ 18 ಈಕ್ವಲ್ ಟು 21 plus 8 is 29. 29 plus 10 is 39. Okay. Next, in RHS ಅಲ್ಲಿ RHS, so that is A plus B. So equal, ಅದು RHS ಅಲ್ಲಿ ಏನಾಗುತ್ತೆ 21 plus 18. So equal to 39. So LHS equal to RHS. Next, second one ಅಲ್ಲಿ A equal to 118 and B equal to 125. So LHS ಏನು equal to A minus of minus B equal to A is 118 minus of minus 125 equal to 118 minus minus plus 125 equal to 8 plus 5 is 13 ಗೆ 3, 1 carry, 2 plus 1 is 3, 3 plus 1 is 4, 1 plus 1 is 2. 243. Okay. Next, in RHS, RHS is A plus B equal to 118 plus 125. So 118 plus 100 is 200. Okay, 200, 218. 218 plus 20. 218 plus 20 is 238. 238 plus 5. 238 plus 2 is 240. 240 plus 3 is 243. So 243. LHS equal to RHS. ಗೊತ್ತಾಯ್ತಲ್ಲ. So similarly, third one, A is 75 and B is 84. So LHS is A minus of minus B equal to 75 minus of minus 84 equal to 75 minus into minus is plus 84. So 75 plus 4 is 79. 79 plus 80. So that is 159. So 159 is LHS. In RHS is A plus B equal to 75 plus 84. 5 plus 4 is 9. 7, 7, 14. 14 plus 1 is 15. So 159. LHS equal to RHS. Next, fourth, A is 28. B is 11. So LHS equal to A minus of minus B equal to 28 minus of minus 11 equal to 28 minus into minus is plus 11. 28 plus 1 is 29. 29 plus 10 is 39. Next, RHS equal to A plus B equal to 28 plus 11. 28 plus 1 is 9, 2 plus 1 is 3. So LHS equal to RHS. ಹೇಗೆ ಬರಿಬೇಕು ನೋಡ್ಕೊಳ್ಳಿ. ಸೊ ಸೊಲ್ಯೂಷನ್ ಫಾರ್ ಫಸ್ಟ್ ಪ್ರಾಬ್ಲಮಿಗೆ, ಪ್ರಾಬ್ಲಮ್ ನಂಬರ್ 8, ಫಸ್ಟ್ A equal to 21, B equal to 18. Then LHS equal to A minus of minus B equal to 21 minus, ಇಲ್ಲಿ minus ಬರೀರಿ, B is 18. So 21 plus 18 is 39. Call it as equation number 1. RHS A plus B equal to 21 plus 18 is 39. From equation number 1 and 2, we get A minus of minus B equal to A plus B. So both are equal. LHS equal to RHS. Next, second, A equal to 118, B equal to 125. LHS A minus of minus B equal to 118 minus of minus 125. Minus minus plus. 118 plus 5 is 123.
123 plus 20 is 143. 143 plus 100 is 243. Call it as 1. In RHS, A plus B. A is 118 plus B is 125. So 8 plus 5 is 13, 3, 1 carry, 2 plus 1 is 3, 3 plus 1 is 4, 1 plus 1 is 2, call it as 2. So observe these two, equation number 1 and 2 both are equal. So LHS equal to RHS, A minus of minus B equal to A plus B. Next, third, A equal to 75 and B equal to 84. LHS equation is A minus of minus B equal to 75 minus of minus 84. Minus minus plus 75 plus 4 is 79. 79 plus 80. 79 plus 80 is 159. So 159, call it as equation number 1. In RHS, A plus B, A is 75 and B is 84. 5 plus 4 is 9. 7 plus 7 is 14. 14 plus 1 is 15. So 7 plus 8 is 15. Call it as equation number 2. So observe these two. So final answer is equal. So therefore LHS is equal to RHS. Then A minus of minus B equal to A plus B. Next, fourth. A equal to 28, B equal to 11. LHS equal to A minus of minus B equal to 28 minus of minus 11 equal to A is 28 minus minus plus 11. 28 plus 1 is 29. 29 plus 10 is 39. Call it as 1 RHS. A plus B. 28 plus 11. 28 plus 10 is 38. 38 plus 1 is 39. Call it as 2. Both are equal. So then equation number 1 expression A minus of minus B equal to A plus B. So hence proved. Next problem. Next problem number 9. Use the sign of greater than symbol. This symbol is greater than, this symbol is less than, or this is equal symbol in the box to make the statements true anta. -8 plus -4 ಪ್ಲಸ್ ಮೈನಸ್ಸು ಮೈನಸ್ ಆಗುತ್ತೆ. -8 -4 ಅಂದರೆ -12 ಬರುತ್ತೆ ಇಲ್ಲಿ, ಗೊತ್ತಾಯ್ತಲ್ಲ, -12. ಸೊ ದಿಸ್ ಈಸ್ ಮೈನಸ್ಸು ಪ್ಲಸ್ ಆಗುತ್ತೆ ಇದು. ಸೊ -8 ಮತ್ತು +4 ಅಂದರೆ -4 ಬರುತ್ತೆ. ಸೊ ದಿಸ್ ಈಸ್ ನಾಟ್, ಅಂದರೆ ಇದು -12 ಬಂತು, ಇಲ್ಲಿ -4 ಬರ್ತಾ ಇದೆ. ದಿಸ್ ಈಸ್ -4, ದಿಸ್ ಈಸ್ -12. So -12 is lesser than -4. -12 is lesser than -4. Number increase ಇದೆ, ಬಟ್ ಸೈನ್ ಇಸ್ ನೆಗೆಟಿವ್ ಸೈನ್, ಗೊತ್ತಾಯ್ತಲ್ಲ. ಸೊ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಲೆಸ್ ಸಿಂಬಲ್. ನೆಕ್ಸ್ಟ್ -3 + 7 ಅಂತ ಹೇಳಿದ್ರೆ 4. 4 - 19 ಅಂತ ಹೇಳಿದ್ರೆ -15. ಸೊ ಇದು -15 ಆಯಿತು. ಇಲ್ಲಿ 15 ಮೈನಸ್ ಇದು ಪ್ಲಸ್ ಮೈನಸ್ ಅಂತ ತಗೊಳ್ಳೋಣ. ಸೊ -8 -9, ಸೊ ದಟ್ ಈಸ್ -17. 15 - 17 is -2. ಸೊ -15 is lesser than -2. So this is lesser than symbol. Next 23 - 41 + 11. 23 + 11 is 34. 3 + 1 is 4, 2 + 1 is 3. Okay, 34. -41 + 34. So 7. -7. This is -7. Okay, here 23, the -11 ಅಂತ ಇದೆಯಲ್ಲ. So this is -41 - 11 is -52. Okay, this is 23 + 23. So 12 - 3, 12 - 3 ಅಂತ ಹೇಳಿದ್ರೆ ಸಬ್ಟ್ರಾಕ್ಟ್ ಮಾಡಿದ್ರೆ 9. ನೆಕ್ಸ್ಟು 4 - 2 ಅಂತ ಹೇಳಿದ್ರೆ 2. ಸೊ ಬಿಗ್ಗರ್ ಇಂಟಿಜರ್ ಇಸ್ ದಿಸ್ ಒನ್. ಸೈನ್ ಇಸ್ ನೆಗೆಟಿವ್, -29. ಸೊ ದಿಸ್ ಇಸ್ -29. ಸೊ -7 ಈಸ್ ಗ್ರೇಟರ್ ದ್ಯಾನ್ -29. ನೆಕ್ಸ್ಟ್ 39 - 24 - 15. Add these two negative integers. The -24 - 15. 4 + 5 is 9.
2 and 1 is 3, 39, minus 39, and here plus 39, so that is equal to 0. Okay, and here minus 52 minus plus ಆಗುತ್ತೆ. 36 plus 36 is 72. 72 minus 52, so that is plus 20. So this is 20. So 0 is lesser than 20. Okay. Next, minus 231. 79 plus 51. 79 plus 1 is 80. 80 plus 20 is 100. 100, 130. Minus 231 plus 130. So 1, 0, minus 1, 101. Minus 101. And here 159 plus 1 is 160. 160 plus 80 is 240. So minus 399 plus 240. So 9, 5, minus 159. So minus 159. So minus 101 is greater than minus 159. ಓಕೆ, ಯಾವ ಥರ ಬರೀಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಸೊ ಫಸ್ಟ್ ಎಲ್ ಎಚ್ ಎಸ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ minus 12 ಬರುತ್ತೆ. minus 8 ಪ್ಲಸ್ ಮೈನಸ್ ಅಂದರೆ ಮೈನಸ್ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ಇವಾಗ minus 8 minus 4 ಅಂತ ಹೇಳಿದ್ರೆ minus 12. ನೆಕ್ಸ್ಟ್ ಆರ್ ಎಚ್ ಎಸ್ ಸೈಡ್ minus 8 ಮೈನಸ್ ಮೈನಸ್ ಪ್ಲಸ್ ಆಯಿತು. ಸೊ minus 8 plus 4 ಅಂತ ಹೇಳಿದ್ರೆ minus 4. ಸೊ ಅಲ್ಲಿಗೆ minus 12 is lesser than minus 4. ನೆಕ್ಸ್ಟ್ ಬಿನಲ್ಲಿ minus 3 plus 11 ಮೈನಸ್ ಪ್ಲಸ್ ಮೈನಸ್ ಆಯಿತು 19. ಸೊ minus 3 plus 7 is plus 4 and minus 19. ಸೊ ದಟ್ ಈಸ್ minus 15. ನೆಕ್ಸ್ಟ್ ಆರ್ ಎಚ್ ಎಸ್ ನೋಡೋಣ. ಆರ್ ಎಚ್ ಎಸ್ ಇಸ್ 15 minus 8 plus minus 9 ಪ್ಲಸ್ ಮೈನಸ್ಸು ಮೈನಸ್ ಆಗುತ್ತೆ. 15 minus 8 is 7 plus minus minus 9. 7 minus 9 is minus 2. So this LHS value is lesser than this RHS value. LHS is 23 minus 41 plus 11. So that is minus 7. And RHS is minus 29. ಸೊ ದಟ್ ಈಸ್ ಗ್ರೇಟರ್ ದ್ಯಾನ್. ಗೊತ್ತಾಯ್ತಲ್ಲ, ಇದು minus 15 ಬರುತ್ತೆ, ಇಲ್ಲಿ minus 2 ಬರುತ್ತೆ ಇದು. ಸೊ ದಿಸ್ ಈಸ್ ಗ್ರೇಟರ್ ದ್ಯಾನ್ ಆಯಿತು. ನೆಕ್ಸ್ಟ್ ಡಿ ಎಲ್ ಎಚ್ ಎಸ್ 39 ಪ್ಲಸ್ ಮೈನಸ್ಸು ಮೈನಸ್ಸು minus 15. ಎಕ್ಸ್ಕ್ಯೂಸ್ ಮೀ. 39 minus 24 is plus 15 minus 15. So plus 15 minus 15 cancel each other 0. RHS 36 ಪ್ಲಸ್ ಮೈನಸ್ 52 ಮೈನಸ್ ಮೈನಸ್ಸು ಪ್ಲಸ್ ಆಗ್ತದೆ, ಅದು 36. ಇಲ್ಲ ಅಂದರೆ ನೆಗೆಟಿವ್ನ, ಇದು ನೆಗೆಟಿವ್ ಇಂಟೀಜರ್, ದಿಸ್ ಈಸ್ ಆಲ್ಸೋ ನೆಗೆಟಿವ್ ಇಂಟೀಜರ್. ನೆಗೆಟಿವ್ ನೆಗೆಟಿವ್ ಟೇಕ್ ಇಟ್ ಆಸ್ ಕಾಮನ್ನು. 52 ಇಲ್ಲಿ ಮೈನಸ್ ಇದೆಯಲ್ಲ, ಮೈನಸ್ ಹಾಕ್ಕೊಳ್ಳಿ, ಇಲ್ಲಿ 36. ನೆಗೆಟಿವ್ನ ಒಂದು ಕಡೆ ಆ್ಯಡ್ ಮಾಡಿ, ಇಷ್ಟು ಬರುತ್ತೆ. ಆ್ಯಡ್ ಅಲ್ಲ, ಇದು ಸಬ್ಟ್ರಾಕ್ಟ್ ಆಗುತ್ತೆ, ಇದು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಇದು ಸಬ್ಟ್ರಾಕ್ಟ್ ಮಾಡಬೇಕು. ನೆಗೆಟಿವ್ ಇಂಟೀಜರ್ಸ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಈ ವ್ಯಾಲ್ಯೂ ಬರುತ್ತೆ minus 16 ಅಂತ. ನೆಕ್ಸ್ಟ್ ಇಲ್ಲ, ಹಾಗಲ್ಲ, ಅದು ಇಲ್ಲಿ ಇದು ಮೈನಸ್ ಮೈನಸ್ ಪ್ಲಸ್ ಆಯ್ತಲ್ವಾ. ಓಕೆ, 36 plus 36 is 72. 72 minus 52 ಅಂದರೆ 20 ಬಂತು. ಸೊ ದಿಸ್ ಇಸ್ 0, ಇಲ್ಲಿ 20 ಇದೆ. ಅಲ್ಲಿಗೇನಾಗುತ್ತೆ, 0 is lesser than 20 ಆಯಿತು. ನೆಕ್ಸ್ಟ್ minus 231 plus 79 plus 51, ಅದು minus 101 ಬರುತ್ತೆ. ಆರ್ ಎಚ್ ಎಸ್ ಅಲ್ಲಿ minus 399 plus 159 plus 81 minus 159 ಬರುತ್ತೆ. ಸೊ minus 101 is greater than minus 159. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 10. A water tank has steps inside it. A monkey is sitting on the topmost step. That is the first step. The water level is at the 9th step. ಅಂದರೆ ಒಂದು ವಾಟರ್ ಟ್ಯಾಂಕ್ ಇದೆ, ಗೊತ್ತಾಯ್ತಲ್ಲ.
ಮತ್ತು ಇನ್ಸೈಡಲ್ಲಿ ಸ್ಟೆಪ್ಸ್ ಇದೆ. ಇದು ವಾಟರ್ ಟ್ಯಾಂಕ್, ಇನ್ಸೈಡಲ್ಲಿ ಸ್ಟೆಪ್ಸ್ ಇದೆ. ಈ ಮಂಕಿ ಏನು ಮಾಡಿದೆ, ಫಸ್ಟ್ ಸ್ಟೆಪ್ಪಲ್ಲಿ ಕೂತಿದೆ, ಟಾಪ್ ಮೋಸ್ಟ್ ಸ್ಟೆಪ್ಪಲ್ಲಿ ಇದೆ. ಅದು ವಾಟರ್ ಲೆವೆಲ್ ಎಲ್ಲಿದೆ ಅಂತ ಹೇಳಿದ್ರೆ 9th ಸ್ಟೆಪ್ಪಲ್ಲಿ ಇದೆ. ಅದು ಗೊತ್ತಾಯ್ತಲ್ಲ. ಅಂದರೆ ಟ್ಯಾಂಕಲ್ಲಿ ಎಷ್ಟು ಹೌ ಮೆನಿ ಸ್ಟೆಪ್ಸ್ ಇದೆ ಅಂತ ಮೆನ್ಷನ್ ಮಾಡಿಲ್ಲ ಇಲ್ಲಿ. ಸೊ ಮಂಕಿ ಈಸ್ ಸಿಟ್ಟಿಂಗ್ ಆನ್ ದಿ ಟಾಪ್ ಮೋಸ್ಟ್ ಸ್ಟೆಪ್, ಬಟ್ ವಾಟರ್ ಲೆವೆಲ್ ಈಸ್ ಅಟ್ ದಿ 9th ಸ್ಟೆಪ್ ಅಲ್ಲಿರೋದು. ಈ ಫಸ್ಟ್ ಕೇಸ್ ಏನಿದು, ಹಿ ಜಂಪ್ಸ್ 3 ಸ್ಟೆಪ್ಸ್ ಡೌನ್. ಸೊ 3 ಸ್ಟೆಪ್ಸ್ ಡೌನ್ ಅಂದರೆ ಇಲ್ಲಿಂದ 1 2 3 ಇಲ್ಲಿಗೆ ಬಂತು, ಅದಾಯ್ತಲ್ಲ, ಇಲ್ಲಿಗೆ ಬರುತ್ತೆ. ಇದು ಫಸ್ಟ್ ಸ್ಟೆಪ್, ಸೆಕೆಂಡ್, ಥರ್ಡ್ ಅಲ್ಲ, ಇದು ಇಲ್ಲಿ ಕೂತಿದೆ ಆಯಿತಾ. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ಪಿಗೆ ಇಲ್ಲಿಗೆ ಬರುತ್ತೆ. ಸೊ 3 ಸ್ಟೆಪ್ಸ್ ಡೌನ್ ಅಂತ ಹೇಳಿದ್ರೆ -3 ಅಂತ ತೊಗೊಳ್ಳೋಣ, ಕನ್ಸಿಡರ್ ಮಾಡೋಣ. ಆ್ಯಂಡ್ ದೆನ್ ಜಂಪ್ಸ್ ಬ್ಯಾಕ್ 2 ಸ್ಟೆಪ್ಸ್ ಅಪ್. ಇಲ್ಲಿ ಕೂತಿರೋದು ಮತ್ತೆ 1 2 ಇಲ್ಲಿಗೆ ಬರುತ್ತೆ, ಬ್ಯಾಕಿಗೆ ಬಂತು, ಗೊತ್ತಾಯ್ತಲ್ಲ. ಅಪ್ ಬ್ಯಾಕ್ ಅಂದರೆ ಅಪ್ ಅಂತ ಹೇಳಿದ್ರೆ ನಾವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಡೌನ್ ಅಂದರೆ ಮೈನಸ್ ನೆಗೆಟಿವು, ಅಪ್ ಅಂದರೆ ಪಾಸಿಟಿವ್. ಇನ್ ಹೌ ಮೆನಿ ಜಂಪ್ಸ್ ಹಿ ರೀಚ್ ದಿ ವಾಟರ್ ಲೆವೆಲ್. ಇದೇ ಥರ ಜಂಪ್ ಮಾಡ್ತಾ ಇದ್ರೆ ಅದು ವಾಟರ್ ಲೆವೆಲ್ ಆಗಲಿಕ್ಕೆ ಎಷ್ಟು ಸಲ ಜಂಪ್ ಮಾಡಬೇಕು ಅಂತ. ಫಸ್ಟ್ ಸ್ಟೆಪ್ಪಲ್ಲಿ ಮಂಕಿ ಸಿಟ್ಟಿಂಗ್ ಆನ್ ದಿ ಟಾಪ್ ಮೋಸ್ಟ್ ಸ್ಟೆಪ್ಪಲ್ಲಿದೆ, ವಾಟರ್ ಲೆವೆಲ್ ಇರೋದು 9th ಸ್ಟೆಪ್ಪಲ್ಲಿ. ಇದು ಯಾವ ಥರ ಹೋಗೋದು ಅಂತಂದರೆ 3 ಸಲ ಜಂಪ್ ಮಾಡುತ್ತೆ, ಅಲ್ಲ 3ನೇ ಸ್ಟೆಪ್ಪಿಗೆ ಜಂಪ್ ಮಾಡುತ್ತೆ. ಒಂದು ಸಲ ಜಂಪ್ ಮಾಡಿದ್ದು 3 ಸ್ಟೆಪ್ಸ್ ಡೌನಾಗೆ, ಮತ್ತೆ 2 ಸ್ಟೆಪ್ಸ್ ಬ್ಯಾಕಿಗೆ, ಅಂದರೆ ಇಲ್ಲಿಗೆ ಫಸ್ಟ್ ಸ್ಟೆಪ್ ಅಂತ ಆಯಿತು. ಸೊ ಅಲ್ಲಿಗೆ 9th ಸ್ಟೆಪ್ಪಲ್ಲಿ ವಾಟರ್ ಲೆವೆಲ್ ಇರೋದು, ಅಲ್ಲಿಗೆ ವಾಟರ್ ಲೆವೆಲಿಗೆ ರೀಚ್ ಆಗಬೇಕಾದ್ರೆ 8 ಟೈಮ್ಸ್ ಇದೇ ಥರ ಮಾಡ್ಕೊಂಬರ್ಬೇಕದು, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್, ಆಫ್ಟರ್ ಡ್ರಿಂಕಿಂಗ್ ವಾಟರ್ ಹಿ ವಾಂಟ್ಸ್ ಟು ಗೋ ಬ್ಯಾಕ್. ಸೊ ನೀರು ಕುಡ್ದಾದ್ಮೇಲೆ ಮತ್ತೆ ಅದು ವಾಪಸ್ ಹಿಂದಕ್ಕೆ ಹೋಗಬೇಕಲ್ಲ. ಫಾರ್ ದಿಸ್ ಹಿ ಜಂಪ್ಸ್ 4 ಸ್ಟೆಪ್ಸ್ ಅಪ್ ಆ್ಯಂಡ್ ದೆನ್ ಜಂಪ್ಸ್ ಬ್ಯಾಕ್ 2 ಸ್ಟೆಪ್ಸ್ ಡೌನ್ ಇನ್ ಎವ್ರಿ ಮೂವ್. ಅಂದರೆ 4 ಸ್ಟೆಪ್ಸ್ ಅಪ್ ಅಂತ ಹೇಳಿದ್ರೆ +4 ತೊಗೊಳ್ಳೋಣ, ಮತ್ತು 2 ಸ್ಟೆಪ್ಸ್ ಡೌನ್ ಅಂತ ಹೇಳಿದ್ರೆ -2, 2 ಸ್ಟೆಪ್ಸ್ ಅದು ಮುಂದಕ್ಕೆ ಹೋಗ್ತಾ ಇದೆ. ಇನ್ ಎವ್ರಿ ಮೂವ್ ಇನ್ ಹೌ ಮೆನಿ ಜಂಪ್ಸ್ ವಿಲ್ ಹಿ ರೀಚ್ ಬ್ಯಾಕ್ ದಿ ಟಾಪ್ ಸ್ಟೆಪ್. ಮತ್ತು ನೀರು ಕುಡಿದಾದ್ಮೇಲೆ ಮತ್ತೆ ಬ್ಯಾಕಿಗೆ ಹೋಗಬೇಕಾದ್ರೆ ಅದು ಸೊ 4 ಸ್ಟೆಪ್ ಅಪ್ ಮತ್ತು 2 ಸ್ಟೆಪ್ ಡೌನ್ ಆ ಥರ ಮಾಡಿಕೊಂಡು ಬರ್ತಾ ಇದೆ. ಅಲ್ಲಿಗೆ ಟಾಪ್ ಲೆವೆಲಿಗೆ ಬರಬೇಕಾದ್ರೆ ಅದು ಎಷ್ಟು ಸಲ ಹೌ ಮೆನಿ ಟೈಮ್ಸ್ ಜಂಪ್ ಮಾಡಬೇಕಂದ್ರೆ ಅದು 4 ಟೈಮ್ಸ್ ಜಂಪ್ ಮಾಡಬೇಕಾಗತ್ತೆ. 4 2 8 ಆಗುತ್ತೆ. ನೆಕ್ಸ್ಟ್ ಥರ್ಡ್, ಇಫ್ ದಿ ನಂಬರ್ ಆಫ್ ಸ್ಟೆಪ್ಸ್ ಮೂವ್ ಡೌನ್ ಈಸ್ ರೆಪ್ರೆಸೆಂಟೆಡ್ ಬೈ ನೆಗೆಟಿವ್ ಇಂಟೀಜರ್ಸ್. ಸೊ ಡೌನಿಗೆ ನಾವು ನೆಗೆಟಿವ್ ಇಂಟೀಜರ್ ಅಂತ ಕನ್ಸಿಡರ್ ಮಾಡಿದ್ರೆ, ಆ್ಯಂಡ್ ದಿ ನಂಬರ್ ಆಫ್ ಸ್ಟೆಪ್ಸ್ ಮೂವ್ಡ್ ಅಪ್ ಬೈ ಪಾಸಿಟಿವ್ ಇಂಟೀಜರ್. ಸೊ ಅಪ್ಪಿಗೆ ಮೂವ್ ಆಗ್ತಾ ಇದೆ ಅಂದರೆ ಪಾಸಿಟಿವ್ ಇಂಟೀಜರ್ ಕನ್ಸಿಡರ್ ಮಾಡೋದಾದರೆ, represent this moves in part 1 and part 2 by completing the following. A -3 ಅಂದರೆ 3 ಸ್ಟೆಪ್ ಡೌನ್ +2 ಅಂತ ಹೇಳಿದ್ರೆ, ಸೊ 2 ಸ್ಟೆಪ್ಸ್ ಅಪ್. ಸೊ ಇದೇ ಥರ ಪಾಸ್ ಆಗ್ತಾ ಇದೆ. ಸೊ ಅಲ್ಲಿಗೆ -8 ಸ್ಟೆಪ್ ಡೌನಿಗೆ ಬರುತ್ತೆ. ಅಂದರೆ ನೀವು ಇದನ್ನು ಎಷ್ಟು ಸಲ ಬರಿಬೇಕು, ಇದು -3 + 2 -3 + 2 ಅಂತ 8 ಟೈಮ್ಸ್ ಬರಿಬೇಕಾಗತ್ತೆ. ನೆಕ್ಸ್ಟ್ ಬಿ 4 - 2 ಅಂತ ಹೇಳಿದ್ರೆ ಸೆಕೆಂಡ್ ಕೇಸಲ್ಲಿ 4 ಸ್ಟೆಪ್ಸ್ ಅಪ್ ಮತ್ತು 2 ಸ್ಟೆಪ್ಸ್ ಬ್ಯಾಕ್ ಈ ಥರ ಮಾಡೋದಾದರೆ ಇದು ಎಷ್ಟು ಸಲ ಹೌ ಮೆನಿ ಟೈಮ್ಸ್ ಬರಿಬೇಕು, 4 ಟೈಮ್ಸ್ ಬರೆದ್ರೆ ಸಾಕು, 8 ಬರುತ್ತೆ. ಇನ್ ಎ ಈ ಕೇಸಲ್ಲಿ ದಿ ಸಮ್ -8 ರೆಪ್ರೆಸೆಂಟ್ಸ್ ಗೋಯಿಂಗ್ ಡೌನ್ ಬೈ 8 ಸ್ಟೆಪ್ಸ್. ಅಂದರೆ ನೀರು ಕುಡಿಲಿಕ್ಕೆ ಬರ್ತಾ ಇರೋದು, ಡೌನಿಗೆ ಬರ್ತಾ ಇರೋದು. ಸೊ ವಾಟ್ ವಿಲ್ ಬಿ ದಿ ಸಮ್ 8 ಇನ್ ಬಿ ರೆಪ್ರೆಸೆಂಟ್. ಇದು ಏನದು ಹಾಗಾದರೆ +8 ಏನದು ಅಂದರೆ ಅಪ್, ಗೋಯಿಂಗ್ ಅಪ್. ಅದು ಪ್ಲಸ್ ಅಂತ ಹೇಳಿದ್ರೆ ಗೋಯಿಂಗ್ ಅಪ್, ಇದು ಡೌನಿಗೆ ಬರ್ತಾ ಇದೆ ನೀರು ಕುಡಿಲಿಕ್ಕೆ. ನೀರು ಕುಡಿದಾದ್ಮೇಲೆ ಮೇಲೆ ಹೋಗಬೇಕು, +8 ಆಗುತ್ತೆ ಅಷ್ಟೆ. ಸೊ ಸೊಲ್ಯೂಷನ್ ಯಾವ ಥರ ಬರೀಬೇಕು ನೋಡ್ಕೊಳ್ಳಿ. ಸೊ ಇದು ಕ್ವಶನ್ಸ್, ಇದು ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವಶನ್ಸ್ ಆ್ಯಸ್ ಇಟ್ ಈಸ್. ಫಸ್ಟ್ ಅದರಲ್ಲಿ -3 ಮೀನ್ಸ್ 3 ಸ್ಟೆಪ್ಸ್ ಡೌನ್, 2 ಸ್ಟೆಪ್ಸ್ ಅಪ್ +2. ಸೊ ಅದು -1 ಆಗುತ್ತೆ, ಅಂದರೆ 1 ಸ್ಟೆಪ್ ಬಂತು. ಸೊ ಈ ಟಾಪ್ ಸ್ಟೆಪ್ಪಿಂದ 1 ಸ್ಟೆಪ್ ಇಲ್ಲಿಗೆ ಬಂದಿದೆ, ಡೌನಿಗೆ. ಡೌನ್ ಅಲ್ವಾ ಇದು, ಇಲ್ಲಿಂದ ಇಲ್ಲಿಗೆ ಡೌನ್, ಮತ್ತು ಡೌನ್.
ಸೊ -1. ಸಿನ್ಸ್ ದಿ ವಾಟರ್ ಲೆವೆಲ್ ಈಸ್ ಅಟ್ ದಿ 8th ಸ್ಟೆಪ್, ಅಲ್ಲಿಗೆ ಇಲ್ಲಿ ಫಸ್ಟ್ ಸ್ಟೆಪ್ಪಿಗೆ ಬಂದಿದೆ ಅಂದರೆ ಇನ್ನು ಎಷ್ಟು ಸ್ಟೆಪ್ ಇದೆ ರಿಮೈನಿಂಗು? 8 ಸ್ಟೆಪ್ಸ್ ಇದೆ. ಸೊ ದೇರ್ ಫೋರ್ ಹಿ ವಿಲ್ ರೀಚ್ ದಿ ವಾಟರ್ ಲೆವೆಲ್ ಇನ್ 8 ಜಂಪ್ಸ್. ಇದೇ ಥರ ಆದರೆ ಇನ್ನು 8 ಜಂಪ್ಸ್ ಮಾಡಬೇಕು. 8 ಸಲ ಜಂಪ್ ಇದೇ ಥರ ಮಾಡ್ಕೊಂಡು ಬಂದರೆ ವಾಟರ್ ಲೆವೆಲ್ ರೀಚ್ ಆಗುತ್ತೆ. ಸೆಕೆಂಡ್ +4 ಸ್ಟೆಪ್ಸ್, ಮತ್ತು ವಾಟರ್ ನೀರು ಕುಡ್ದಾಯ್ತು. ಈಗ ಟಾಪ್ ಲೆವೆಲಿಗೆ ಹೋಗ್ಬೇಕಂದ್ರೆ ಸ್ಟೆಪ್ ಅಪ್ ಹೋಗಬೇಕು, ಮತ್ತು 2 ಸ್ಟೆಪ್ ಹಿಂದೆ ಬರುತ್ತೆ ಅದು ಕೋತಿ, ಗೊತ್ತಾಯ್ತಲ್ಲ. 4 ಸ್ಟೆಪ್ ಅಪ್ ಹೋಗುತ್ತೆ, ಮತ್ತು 2 ಸ್ಟೆಪ್ ಹಿಂದೆ ಬರುತ್ತೆ ಬ್ಯಾಕ್ಗೆ. ಸೊ 4 - 2 ಅಂತ ಹೇಳಿದ್ರೆ 2 ಸ್ಟೆಪ್ಸ್ ಆಯ್ತು. ಇವಾಗ 2 ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗ್ತಾ ಇದೆ ಅಂದರೆ, ಸೊ ಅಲ್ಲಿಗೆ 4 ಟೈಮ್ಸ್ ಅದನ್ನು ಜಂಪ್ ಮಾಡಿದ್ರೆ 8 ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ದೇರ್ ಫೋರ್ ಹಿ ವಿಲ್ ಬಿ ಔಟ್ ಆಫ್ ದಿ ಟ್ಯಾಂಕ್ ಇನ್ 4 ಜಂಪ್ ಮಾಡಿದರೆ ಆಯಿತು. ಥರ್ಡಲ್ಲಿ A -3 + 2, ಇದು -1, ಇದು -1, -1, -1 ಹೀಗೆ ಬಂದರೆ -8. ಸೊ ಇದು +8, ಗೊತ್ತಾಯ್ತಲ್ಲ. 2 ಸ್ಟೆಪ್ಸ್ ಜಂಪ್ ಮಾಡಿ ಟಾಪ್ ಲೆವೆಲ್ಗೆ ಹೋಗ್ತಾ ಇದೆ. ಒಂದೊಂದು ಸ್ಟೆಪ್ ಅದು ಜಂಪ್ ಮಾಡಿ ಟಾಪ್ ಅಂದರೆ ಲೆವೆಲ್ 9th ಸ್ಟೆಪ್ಪಿಗೆ ಬಂದು ನೀರು ಕುಡಿಲಿಕ್ಕೆ ಬರ್ತಾ ಇರೋದು. ದಿ ಸಮ್ 8 ಇದೆಯಲ್ಲ, ಇದು ಇನ್ ಬಿನಲ್ಲಿ ವಿಲ್ ರೆಪ್ರೆಸೆಂಟ್ ಗೋಯಿಂಗ್ ಅಪ್ ಅಂತ. ಪ್ಲಸ್ ಇದು ಸಿಂಬಲ್ ಏನಂತ, ಗೋಯಿಂಗ್ ಅಪ್. ಇದು ನೆಗೆಟಿವ್ ಸೈನ್ ಇರೋದು ಗೋಯಿಂಗ್ ಡೌನ್ ಅಷ್ಟೆ. ಓಕೆ, ಥ್ಯಾಂಕ್ ಯು ಸೋ ಮಚ್.